ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ವಿಚಾರ ಏನಪ್ಪ ಅಂತಂದರೆ KCT ಆ್ಯಂಡ್ ನೀಟ್ ಎರಡೂ ಕೂಡ ಕಂಬೈಂಡ್ ಆಗಿ ಆಪ್ಷನ್ ಎಂಟ್ರಿ ಅನ್ನೋದು ಏನು ಸ್ಟಾರ್ಟ್ ಆಗಿತ್ತು ಸದ್ಯಕ್ಕೆ ಕ್ಲೋಸ್ ಆಗಿದೆ. ಓಕೆ, ಅದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೇಕಾ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು 22/8/2024 ಬೆಳಗ್ಗೆ 10 ಗಂಟೆ ತನಕ ಹೇಳಿದ್ರು. 10 ಗಂಟೆ ಇದ್ದದ್ದು ಏನಾಯ್ತು ಅಂತಂದರೆ ಮಧ್ಯಾಹ್ನ 3 ಗಂಟೆ ತನಕ ಹೋಯ್ತು. 3 ಗಂಟೆ ಇದ್ದದ್ದು ಒಟ್ಟು 5 ಗಂಟೆ ಅಂತಂದರೆ ಸಾಯಂಕಾಲ 5 ಗಂಟೆ. ಇವಾಗ ನಾವು ವಿಡಿಯೋ ಮಾಡ್ತಿರೋದು 5:14 ಟೈಮ್ ಅಲ್ಲಿವರೆಗೂ ಎಕ್ಸ್ಟೆಂಡೆಡ್ ಮಾಡಿದರು. ಬಟ್ ಇವಾಗ ಏನಪ್ಪ ಆಗ್ತಿದೆ ಅಂತಂದರೆ ಸದ್ಯಕ್ಕೆ ನಿಮ್ಮ ಆಪ್ಷನ್ ಎಂಟ್ರಿ ಅನ್ನೋದು ಕ್ಲೋಸ್ ಆಗಿದೆ. ಇಲ್ಲಿ ಕಾಣಿಸ್ತಿದೆ ನೋಡಿರ್ಬೇಕಾದ್ರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅನ್ನೋದು ಏನಪ್ಪ ಅಂತಂದರೆ ಗ್ರೀನ್ ಮಾರ್ಕಲ್ಲಿ ಬಂದಿದ್ರೆ ಅಂತದ್ದು, ಗ್ರೀನ್ ಅಲ್ಲ, ಬ್ಲೂ ಅಲ್ಲಿ ಬಂದಿದ್ರೆ ಅಂತಂದರೆ ನೀಲಿಯಲ್ಲಿ ಬಂದಿತ್ತು ಅಂದರೆ ಓಪನ್ ಆಗ್ತಾ ಇತ್ತು ಅಂತಂದರೆ ಲಿಂಕ್ ಓಪನ್ ಆಗ್ತಿತ್ತು. ಬಟ್ ಈ ಬ್ಲ್ಯಾಕ್ ಇದೆ ಅಂತಂದರೆ ಅರ್ಥ ಮಾಡ್ಕೋಬೇಕು ಲಿಂಕ್ ಅನ್ನೋದು ಕ್ಲೋಸ್ ಆಗಿದೆ. ಇವಾಗ ಎಷ್ಟೋ ಹುಡುಗರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ನೀಟ್ ಸ್ಟೂಡೆಂಟ್ಸ್ಗೆ. ಓಕೆ, ಇದು KCT ಸ್ಟೂಡೆಂಟ್ಸ್ಗೆ ಏನು ಕೂಡ ಇದು ಸಮಸ್ಯೆ ಇಲ್ಲ. ಗುಡ್ ನ್ಯೂಸ್ ಅಂತಂದರೆ KCT ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬೋದು. ನಿಮ್ಮ ಒಂದು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ 25ನೇ ತಾರೀಕು ಅಂತ ಏನು ಹೇಳಿದ್ರು, ಖಂಡಿತ 25ನೇ ತಾರೀಕು ಮಾಡ್ತಾರೆ ಅನಿಸುತ್ತೆ. ಯಾಕಂದರೆ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡಿದಾರೆ ಅಂತಂದರೆ ಅದರ ಅರ್ಥ ಏನು, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡಲೇಬೇಕಲ್ವಾ. ಸೊ ಹಾಗಾಗಿಬಿಟ್ಟು ನೀವು ಒಂದು ತಿಳ್ಕೊಬೇಕು, ನೀಟ್ ಸ್ಟೂಡೆಂಟ್ಸಿಗೆ ಸ್ವಲ್ಪ ಮೋಸ ಆಗುತ್ತೆ ಅನಿಸುತ್ತೆ. ಯಾಕಂತಂದರೆ 20ನೇ ತಾರೀಕು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದರೆ ಅದು 20ನೇ ತಾರೀಕು ನೈಟ್ ಸ್ಟಾರ್ಟ್ ಆಗಿದೆ. ಓಕೆ, ಅದನ್ನು ಬಿಟ್ಟಕ್ಕೆ ಬಿಡೋಣ, 20ನೇ ತಾರೀಕು ಬಿಡಬೇಕು. 21, 22 ಕೂಡ ಕಂಪ್ಲೀಟ್ ಡೇ ಅಲ್ಲ, ಅದು ಸಾಯಂಕಾಲ 5 ಗಂಟೆ ತನಕ ಅಷ್ಟೇ ಕೊಟ್ಟಿದ್ದಾರೆ. ಅಂತಂದರೆ 2 ದಿನನ ಇವರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡೋದು ಅಂತಂದರೆ KCT ಸ್ಟೂಡೆಂಟ್ಸ್ಗೆ 23ರಿಂದ ಹಿಡಿದು ಅಪ್ ಟು ಇವಾಗಲೂ ಕೂಡ ಇದೆ. ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಏನಾಗಿದೆ 21, 22 ಎರಡೇ ತಾರೀಕು ಅಂದರೆ 2 ದಿನ ಕೊಡೋದು. ಸೊ ಕೇದವ್ರು ಸ್ವಲ್ಪ ಗಮನ ವಹಿಸ್ಬೇಕು. ಹೆಂಗಿದ್ರು 25ನೇ ತಾರೀಕು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಿಡ್ತೀನಿ ಅಂತ ನೀವು ಹೇಳಿದ್ದೀರಾ. ಸೊ ಹಂಗಾಗಿಬಿಟ್ಟು 23, 24 ಅಂದರೆ ನಾಳೆ ನಾಡಿದ್ದು ಕೂಡ ಟೈಮ್ ಕೊಡ್ರಲ್ಲ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಲಿ ಅವರು ಕೂಡ. ಅಂದರೆ 2 ದಿನದಲ್ಲಿ ಅವಸರ ಮಾಡ್ಕೊಂಡು ಹೆಂಗಾದ್ರೂ ಕೊಟ್ಟಿರ್ಬೋದು ಅವರು. ಸೊ ಇದೆಲ್ಲನೂ ಕೂಡ ಕನ್ಸಿಡ್ರೇಷನ್ ಮಾಡ್ಕೊಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಖಂಡಿತ 25ಕ್ಕೆ ಬಿಡ್ತಾರೆ ಅನ್ಸುತ್ತೆ, ಬಿಡ್ತಾರೆ ಕೂಡ. ಆ್ಯಂಡ್ ಸದ್ಯಕ್ಕೆ ನೀಟ್ ಸ್ಟೂಡೆಂಟ್ಸ್ಗೋಸ್ಕರ ಮತ್ತು ನೀಟ್ ಇನ್ನೂ ಕೂಡ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಖಂಡಿತ ಅಂತ ವಾಪಸ್ ನಿಮ್ಗೆ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಪೇಜ್ ಅನ್ನೋದು ವಾಪಸ್ ಓಪನ್ ಮಾಡ್ತಾರೆ. ಅಂತಂದರೆ ಯಾರೆಲ್ಲ ಇನ್ನೂ ಕೂಡ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಅಥವಾ ಪೇರೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇದವ್ರಿಗೆ ಖಂಡಿತ ಓಪನ್ ಮಾಡ್ತಾರೆ. ಓಕೆ, ಯಾಕಂದರೆ ಸುಮ್ಮನೆ 2 ದಿನ ಏನಕ್ಕೆ ಬಿಡಬೇಕ್ರಿ ಅದನ್ನ ಆಪ್ಷನ್ ಎಂಟ್ರಿ ಫೇಜ್ನ ಸುಮ್ಮನೆ ಬಿಡೋದು ಏನಕ್ಕೆ. ಅಟ್ಲೀಸ್ಟ್ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರೆ 2 ದಿನ ಏನಾದರೂ ಮಾಡ್ಕೋಬೋದು. ಹೆಂಗಿದ್ರು ಕಂಪ್ಯೂಟರ್ ವೈಸ್ಡ್ ಏನರ್ಥ ಅಂತಂದರೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಹಂಗಾಗ್ಬಿಟ್ಟು 24ನೇ ತಾರೀಕು ನೈಟ್ವರೆಗೂ ಬಿಟ್ಟರೆ ಈ 25ನೇ ತಾರೀಕು ಯಾವಾಗಾದರೂ ನೀವು ರಿಸಲ್ಟ್ ಅನೌನ್ಸ್ ಮಾಡಿರಿ, ಹುಡುಗರಿಗೆ ಏನು ಕೂಡ ಸಮಸ್ಯೆ ಆಗಲ್ಲ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಮುಂದೆ ಏನಾದರೂ ಅಪ್ಡೇಟ್ ಬರ್ಬೋದು. ಸದ್ಯಕ್ಕಂತೂ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನೋದು ಕ್ಲೋಸ್ ಆಗಿದೆ. ಇನ್ನೊಂದು ಭಯ ಪಡ್ಕೋಬೇಡಿ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದು ಆದಮೇಲೂ ಕೂಡ ನೀಟು KCT ಇಬ್ಬರು ಕೂಡ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಚಾನ್ಸ್ ಇರುತ್ತೆ, ವರಿಬೇಡ. ಓಕೆ, ಅಂತಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟು KCT ಸ್ಟೂಡೆಂಟ್ಸ್ಗೆ, ಬಟ್ ನೀಟ್ ಸ್ಟೂಡೆಂಟ್ಸ್ಗೆ ಅದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆಗಿರ್ತದೆ. ರಿಸಲ್ಟ್ ಬಂದಾದಮೇಲೆ ಏನಾಗುತ್ತೆ, ನೀವು ಇಬ್ಬರು ಕೂಡ ವಾಪಸ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ತಿರ್ಗಾ ಮಾಡ್ಬೋದು, ಚಾನ್ಸ್ ಇರುತ್ತೆ, ಎಡಿಟ್ ಚಾನ್ಸ್ ಇರ್ತದೆ. ರಿಯಲ್ ಅಲಾಟ್ಮೆಂಟ್ 1ನೇ ತಾರೀಕು ಅಂತ ಹೇಳಿದಾರೆ, ಅದೊಂದು ಗಮನದಲ್ಲಿರಲಿ. 25ನೇ ತಾರೀಕು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದಾರೆ. ನೋಡೋಣ, ಇನ್ನೂ 2 ದಿನದಲ್ಲಿ ಏನಾದರೂ ಒಂದು ಅಪ್ಡೇಟ್ ಬಂದರೆ ಕೇದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.